ಪರಪ್ಪನ ಅಗ್ರಹಾರದಲ್ಲಿರುವಂತಹ ದರ್ಶನ್ಗೆ ಕ್ಷಣ ಕ್ಷಣಕ್ಕೂ ಕೂಡ ಈಗ ಟೆನ್ಷನ್ ಹೆಚ್ಚಾಗ್ತಾ ಇದೆ. ಇವತ್ತು ಚಾರ್ಜ್ ಫ್ರೇಮ್ ನಿಗದಿ ಆಗುತ್ತೆ. 17 ಆರೋಪಿಗಳನ್ನು ಕೂಡ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಲಾಗುತ್ತೆ. ಅದರ ಜೊತೆಯಲ್ಲಿ ದರ್ಶನ್ಗೆ ಈಗ ಟೆನ್ಷನ್. ಚಾರ್ಜ್ ಫ್ರೇಮ್ ಅನ್ನ ಆದಷ್ಟು ಮುಂದೂಡಿಕೆ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದಷ್ಟು ವಿಚಾರಗಳಾಯಿತು. ಆದರೆ ಇವತ್ತು ಚಾರ್ಜ್ ಫ್ರೇಮ್ ನಿಗದಿ ಆಗುತ್ತೆ. ನಟ ದರ್ಶನ್ಗೆ ಕ್ಷಣ ಕ್ಷಣಕ್ಕೂ ಕೂಡ ಆತಂಕ ಹೆಚ್ಚಾಗ್ತಾ ಇದೆ. ರೇಣುಕಾಸ್ವಾಮಿ ಮರ್ಡರ್ ಕೇಸ್ಗೆ ಇವತ್ತು ಬಿಗ್ ಟ್ವಿಸ್ಟ್. ಪ್ರಕರಣದ ದೋಷಾರೋಪ ನಿಗದಿಗೆ ಕ್ಷಣಗಣನೆ ಆರಂಭ ಆಗಿದೆ. ಜೈಲಲ್ಲಿರುವಂತಹ ದರ್ಶನ್ ಗ್ಯಾಂಗ್ಗೆ ಟೆನ್ಷನ್. ದರ್ಶನ್ ಪವಿತ್ರ ಸೇರಿ 17 ಆರೋಪಿಗಳ ವಿರುದ್ಧ ಚಾರ್ಜ್ ಫ್ರೇಮ್ ಇವತ್ತು ನಿಗದಿಯಾಗುತ್ತೆ. ಕೆಲ ಹೊತ್ತಲ್ಲೇ ಕೋರ್ಟ್ನಲ್ಲಿ ನಿರ್ಣಾಯಕ ಚಾರ್ಜ್ ಫ್ರೇಮ್ ವಿಚಾರಣೆ ಆರಂಭ ಆಗುತ್ತೆ. ದರ್ಶನ್ ಸೇರಿ ಎಲ್ಲಾ 17 ಆರೋಪಿಗಳು ಖುದ್ದು ಹಾಜರಿರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸೂಚನೆಯನ್ನ ನೀಡಲಾಗಿದೆ. ಪೊಲೀಸರ ಚಾರ್ಜ್ ಶೀಟ್ ಅನ್ನು ಆಧರಿಸಿ ಇವತ್ತು ದೋಷಾರೋಪ ನಿಗದಿ ಆಗುತ್ತೆ. ದರ್ಶನ್ ಪವಿತ್ರ ಸೇರಿ 17 ಆರೋಪಿಗಳ ವಿರುದ್ಧ ಇವತ್ತು ಚಾರ್ಜ್ ಫ್ರೇಮ್ ನಿಗದಿಯಾಗೋದು. 17 ಆರೋಪಿಗಳು ಖುದ್ದು ಹಾಜರಿರಬೇಕು ಅನ್ನುವಂತಹ ಸೂಚನೆಯನ್ನ ಈಗಾಗಲೇ ನೀಡಲಾಗಿದೆ. ಕಳೆದ ಬಾರಿ ವಿಡಿಯೋ ಕಾನ್ಫರೆನ್ಸ್ನಲ್ಲಿ ಜಾಯಿನ್ ಆದ್ರು. ಆಗ ಟೆಕ್ನಿಕಲ್ ಪ್ರಾಬ್ಲಮ್ಗಳಾದವು. ಸರಿಯಾಗಿ ಕೇಳಿಸ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆಯನ್ನ ಕೂಡ ಆಗ ಜಡ್ಜ್ ಕೇಳಿದ್ರು. ಕೇಳಿಸ್ತಾ ಇದೆ ಸ್ವಾಮಿ ಅಂತ ದರ್ಶನ್ ಹೇಳಿದ್ದಷ್ಟೇ. ಅನಂತರದಲ್ಲಿ ಈ ರೀತಿಯ ತೊಂದರೆಗಳು ಆಗಬಾರದು ಅನ್ನುವಂತಹ ನಿಟ್ಟಿನಲ್ಲಿ ದರ್ಶನ್ ಪರ ವಕೀಲರಾದಂತಹ ಸುನಿಲ್ ಖುದ್ದು ದರ್ಶನ್ ಕೋರ್ಟ್ಗೆ ಹಾಜರಾಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಹೇಳಿದ್ರು. ಸಮಯಾವಕಾಶವನ್ನ ಕೇಳಿದ್ರು. ಆ ನಿಟ್ಟಿನಲ್ಲಿ ಇವತ್ತಿಗೆ ಈ ಪ್ರಕರಣ ಮುಂದೂಡಿಕೆ ಆಗಿದೆ. ಇವತ್ತು ಚಾರ್ಜ್ ಫ್ರೇಮ್ ನಿಗದಿ ಆಗುತ್ತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ಹೈಕೋರ್ಟ್ನ ನಿವೃತ್ತ ವಕೀಲರಾಗಿರುವಂತಹ ರಂಗನಾಥ್ ರೆಡ್ಡಿ ಅವರಿದ್ದಾರೆ. ಹಾಗೆ ಎಸ್ ಕೆ ಉಮೇಶ್ ಅವರು ಕೂಡ ನಮ್ಮ ಜೊತೆ ಜಾಯಿನ್ ಆಗಿದ್ದಾರೆ. ಮೊದಲಿಗೆ ರಂಗನಾಥ್ ರೆಡ್ಡಿ ಅವರೇ, ಈಗ ಇವತ್ತು ಚಾರ್ಜ್ ಫ್ರೇಮ್ ನಿಗದಿ ಆಗುತ್ತೆ. ಮೊನ್ನೆ ಮುಂದೂಡಿಕೆ ಆಯಿತು. ಆನಂತರದಲ್ಲಿ ಇವತ್ತು ಯಾವ ರೀತಿಯಲ್ಲಿ ಪ್ರಕ್ರಿಯೆಗಳು ನಡೆಯುತ್ತೆ? ಇವತ್ತು ಕೂಡ ಮುಂದೂಡಿಕೆ ಮಾಡುವಂತಹ ಯಾವುದಾದ್ರೂ ಸಂದರ್ಭಗಳು ಅಥವಾ ಬೇರೆ ಯಾವುದಾದ್ರೂ ಕಾರಣಗಳನ್ನ ಕೊಡುವಂತಹ ಸಾಧ್ಯತೆಗಳು ಇದೆಯಾ? ನೋಡಿ, ಈ ಫ್ರೇಮಿಂಗ್ ಆಫ್ ಚಾರ್ಜಸ್ ಅಂದ್ರೆ ದೋಷಾರೋಪಣೆಯನ್ನ ರಚನೆ ಮಾಡುವುದು ನ್ಯಾಯಾಧೀಶರು. ನೋಡಿ, ಕಲಂ 228ರ ಅಡಿಯಲ್ಲಿ ಇದು ಕ್ರಿಮಿನಲ್ ಕಾರ್ಯವಿಧಾನದಲ್ಲಿ ನಡೆಯುವಂತಹ ಒಂದು ಪ್ರಕ್ರಿಯೆ. ಈ ದೋಷಾರೋಪಣೆಯನ್ನ ರಚನೆ ಮಾಡುವುದು ಅಂದ್ರೆ, ನೋಡಿ, ಆ ಆರೋಪಿಗಳ ವಿರುದ್ಧ, ನಿಮ್ಮ ವಿರುದ್ಧ ಇಂತಹ ಒಂದು ಆರೋಪಗಳು ಕಂಡು ಬರ್ತಿವೆ ಚಾರ್ಜ್ ಶೀಟ್ ನಲ್ಲಿ ಅಥವಾ ದೋಷಾರೋಪಣಾ ಪಟ್ಟಿಯಲ್ಲಿ, ಇದಕ್ಕೆ ನೀವು ಏನ್ ಹೇಳ್ತೀರಿ ಅಂತ ಒಂದು ಪ್ರಶ್ನೆಯನ್ನ ನ್ಯಾಯಾಲಯ ಆರೋಪಿಗಳಿಗೆ ಕೇಳುವಂತದ್ದು. ನೋಡಿ, ಅಲ್ಲಿ ಆರೋಪಿಗಳಿಗೆ ಅವರಿಗೆ ಒಂದು ಆಪ್ಷನ್ಸ್ ಇರುವಂತದ್ದು. ಒಂದು, ಅವರು ಆ ಆರೋಪಗಳು ಸುಳ್ಳು, ನನ್ನನ್ನು ನಾನು ಒಳಪಡಿಸ್ಕೊಂತೀನಿ ಅಂತ ಹೇಳಿ ವಿಚಾರಣೆಗೆ ಅವರು ಒಳಪಡಿಸ್ಕೋಬಹುದು. ಎರಡನೇದಾಗಿ, ಅವರು ಆರೋಪಗಳು ನಿಜ ಅಂತ ಹೇಳಿ ತಪ್ಪನ್ನು ಕೂಡ ಒಪ್ಕೋಬಹುದು. ಈ ರೀತಿಯ ಎರಡು ಆಪ್ಷನ್ಸ್ ಆರೋಪಿಗಳಿಗೆ ಇರ್ತದೆ. ನೋಡಿ, ಆದ್ರೆ ವಿಶೇಷವಾಗಿ ಈ ರೀತಿಯ ಒಂದು ಕ್ಯಾಪಿಟಲ್ ಪನಿಷ್ಮೆಂಟ್ ಇರುವಂತಹ ಒಂದು ಅಫೆನ್ಸಸ್, ಈ ರೀತಿಯ ಒಂದು ಅಪರಾಧ ಪ್ರಕರಣಗಳಲ್ಲಿ ಆರೋಪಿ ಒಪ್ಪಿಕೊಂಡರೂ ಸಹ ಆರೋಪಿಗಳನ್ನ ನ್ಯಾಯಾಲಯ ವಿಚಾರಣೆಗೆ ಒಳಪಡಿಸುವಂತದ್ದು ಹಾಗೆ ಆಗ್ತದೆ. ಈ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯದ ಪ್ರಕರಣಗಳಲ್ಲಿ ದೋಷಾರೋಪಣೆ ಮಾಡಿದ ನಂತರ ನ್ಯಾಯಾಧೀಶರು ಈ ಆರೋಪಿಗಳೇನಾದ್ರೂ ಇಲ್ಲ, ನಾವು ಈ ಒಂದು ಪ್ರಕರಣವನ್ನ ನಾವು ಒಪ್ಕೊಂತೀವಿ ಅಂತ ಹೇಳಿದ್ದೆ ಆದಲ್ಲಿ ಅವರಿಗೆ ಅಲ್ಲಿಯೇ ಒಂದು ಶಿಕ್ಷೆಯನ್ನ ನಿಗದಿಪಡಿಸುವಂತದ್ದಾಗ್ತದೆ. ಆದರೆ ಗಂಭೀರ ಪ್ರಕರಣಗಳು ಅಂದ್ರೆ ಸೆಷನ್ಸ್ ಪ್ರಕರಣಗಳಲ್ಲಿ ಆರೋಪಿಗಳು ಅವರ ಮೇಲೆ ಇರುವ ಒಂದು ದೋಷಾರೋಪಣೆಯನ್ನು ಒಪ್ಪಿಕೊಂಡರೂ ಸಹ ಅವರನ್ನು ವಿಚಾರಣೆಗೆ ಒಳಪಡಿಸುವಂತದ್ದಾಗ್ತದೆ. ಇದು ನಾನು ಈಗಾಗಲೇ ಹೇಳಿದಾಗ ಕ್ರಿಮಿನಲ್ ಕಾರ್ಯವಿಧಾನದ ಒಂದು ಪ್ರಕ್ರಿಯೆ. ಇದನ್ನು ಬಹಳಷ್ಟು ಗಂಭೀರವಾಗಿ ನಾವು ಒಂದು ಜಡ್ಜ್ಮೆಂಟ್ ರೀತಿಯಲ್ಲಿ ಬಿಂಬಿಸೋದು ತಪ್ಪಾಗ್ತದೆ. ಈ ಚಾರ್ಜಸ್ ಫ್ರೇಮಿಂಗ್ ಅಂತಂದ್ರೆ, ನಿಮ್ಮ ವಿರುದ್ಧ ಇಂತಹ ರೀತಿಯ ಆರೋಪಗಳು ದೋಷಾರೋಪಣಾ ಪಟ್ಟಿಯಲ್ಲಿ ಕಂಡು ಬರ್ತಿವೆ, ಇದಕ್ಕೆ ತಾವೇನ್ ಹೇಳ್ತೀರಿ ಅನ್ನುವುದು ಆ ಪ್ರಶ್ನೆಯನ್ನ ಮುಂದಿಡ್ಲಾಗ್ತದೆ ಆರೋಪಿಗಳ ಮುಂದೆ. ಅದಕ್ಕೆ ಆರೋಪಿಗಳು
ನಾವು ಇದನ್ನ ಒಪ್ಪಿಕೊಳ್ಳೋದಿಲ್ಲ, ನಾವು ವಿಚಾರಣೆಗೆ ನಮ್ಮನ್ನ ಒಳಪಡಿಸ್ಕೊಂತೀವಿ ಅಂತ ಹೇಳಿದ್ದೆ ಆದಲ್ಲಿ ಪ್ರಕರಣ ವಿಚಾರಣಾ ಹಂತಕ್ಕೆ ಮುಂದೂಡುವಂತದ್ದಾಗ್ತದೆ ಅಷ್ಟೇ. ರೈಟ್. ಹಾಗೆ ಪರಪ್ಪನ ಅಗ್ರಹಾರದಲ್ಲಿರುವಂತಹ ದರ್ಶನ್ಗೆ ಕ್ಷಣಕ್ಕೂ ಕೂಡ ಈಗ ಟೆನ್ಷನ್ ಹೆಚ್ಚಾಗ್ತಾ ಇದೆ. ಇವತ್ತು ಚಾರ್ಜ್ ಫ್ರೇಮ್ ನಿಗದಿ ಆಗುತ್ತೆ. 17 ಆರೋಪಿಗಳನ್ನು ಕೂಡ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಲಾಗುತ್ತೆ. ಅದರ ಜೊತೆಯಲ್ಲಿ ದರ್ಶನ್ಗೀಗ ಟೆನ್ಷನ್, ಚಾರ್ಜ್ ಫ್ರೇಮ್ ಅನ್ನ ಆದಷ್ಟು ಮುಂದೂಡಿಕೆ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದಷ್ಟು ವಿಚಾರಗಳಾಯಿತು. ಆದರೆ ಇವತ್ತು ಚಾರ್ಜ್ ಫ್ರೇಮ್ ನಿಗದಿ ಆಗುತ್ತೆ. ನಟ ದರ್ಶನ್ಗೆ ಕ್ಷಣಕ್ಕೂ ಕೂಡ ಆತಂಕ ಹೆಚ್ಚಾಗ್ತಾ ಇದೆ. ರೇಣುಕಾಸ್ವಾಮಿ ಮರ್ಡರ್ ಕೇಸ್ಗೆ ಇವತ್ತು ಬಿಗ್ ಟ್ವಿಸ್ಟ್. ಪ್ರಕರಣದ ದೋಷಾರೋಪ ನಿಗದಿಗೆ ಕ್ಷಣಗಣನೆ ಆರಂಭ ಆಗಿದೆ. ಜೈಲಲ್ಲಿರುವಂತಹ ದರ್ಶನ್ ಗ್ಯಾಂಗ್ಗೆ ಟೆನ್ಷನ್. ದರ್ಶನ್ ಪವಿತ್ರ ಸೇರಿ 17 ಆರೋಪಿಗಳ ವಿರುದ್ಧ ಚಾರ್ಜ್ ಫ್ರೇಮ್ ಇವತ್ತು ನಿಗದಿಯಾಗುತ್ತೆ. ಕೆಲ ಹೊತ್ತಲ್ಲೇ ಕೋರ್ಟ್ನಲ್ಲಿ ನಿರ್ಣಾಯಕ ಚಾರ್ಜ್ ಫ್ರೇಮ್ ವಿಚಾರಣೆ ಆರಂಭ ಆಗುತ್ತೆ. ದರ್ಶನ್ ಸೇರಿ ಎಲ್ಲಾ 17 ಆರೋಪಿಗಳು ಖುದ್ದು ಹಾಜರಿರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸೂಚನೆಯನ್ನ ನೀಡಲಾಗಿದೆ. ಪೊಲೀಸರ ಚಾರ್ಜ್ ಶೀಟ್ ಅನ್ನು ಆಧರಿಸಿ ಇವತ್ತು ದೋಷಾರೋಪ ನಿಗದಿ ಆಗುತ್ತೆ. ದರ್ಶನ್ ಪವಿತ್ರ ಸೇರಿ 17 ಆರೋಪಿಗಳ ವಿರುದ್ಧ ಇವತ್ತು ಚಾರ್ಜ್ ಫ್ರೇಮ್ ನಿಗದಿಯಾಗೋದು. 17 ಆರೋಪಿಗಳು ಖುದ್ದು ಹಾಜರಿರಬೇಕು ಅನ್ನುವಂತಹ ಸೂಚನೆಯನ್ನ ಈಗಾಗಲೇ ನೀಡಲಾಗಿದೆ. ಕಳೆದ ಬಾರಿ ವಿಡಿಯೋ ಕಾನ್ಫರೆನ್ಸ್ ನಲ್ಲಿ ಜಾಯಿನ್ ಆದ್ರು. ಆಗ ಟೆಕ್ನಿಕಲ್ ಪ್ರಾಬ್ಲಮ್ಗಳಾದವು. ಸರಿಯಾಗಿ ಕೇಳಿಸ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆಯನ್ನ ಕೂಡ ಆಗ ಜಡ್ಜ್ ಕೇಳಿದ್ರು. ಕೇಳಿಸ್ತಾ ಇದೆ ಸ್ವಾಮಿ ಅಂತ ದರ್ಶನ್ ಹೇಳಿದಷ್ಟೇ. ಆನಂತರದಲ್ಲಿ ಈ ರೀತಿಯ ತೊಂದರೆಗಳು ಆಗಬಾರದು ಅನ್ನುವಂತಹ ನಿಟ್ಟಿನಲ್ಲಿ ದರ್ಶನ್ ಪರ ವಕೀಲರಾದಂತಹ ಸುನಿಲ್ ಖುದ್ದು ದರ್ಶನ್ ಕೋರ್ಟ್ಗೆ ಹಾಜರಾಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಹೇಳಿದ್ರು. ಸಮಯಾವಕಾಶವನ್ನ ಕೇಳಿದ್ರು. ಆ ನಿಟ್ಟಿನಲ್ಲಿ ಇವತ್ತಿಗೆ ಈ ಪ್ರಕರಣ ಮುಂದೂಡಿಕೆ ಆಗಿದೆ. ಇವತ್ತು ಚಾರ್ಜ್ ಫ್ರೇಮ್ ನಿಗದಿ ಆಗುತ್ತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ಹೈಕೋರ್ಟ್ನ ನಿವೃತ್ತ ವಕೀಲರಾಗಿರುವಂತಹ ರಂಗನಾಥ್ ರೆಡ್ಡಿ ಅವರಿದ್ದಾರೆ. ಹಾಗೆ ಎಸ್ಕೆ ಉಮೇಶ್ ಅವರು ಕೂಡ ನಮ್ಮ ಜೊತೆ ಜಾಯಿನ್ ಆಗಿದ್ದಾರೆ. ಮೊದಲಿಗೆ ರಂಗನಾಥ್ ರೆಡ್ಡಿ ಅವರೇ, ಈಗ ಇವತ್ತು ಚಾರ್ಜ್ ಫ್ರೇಮ್ ನಿಗದಿ ಆಗುತ್ತೆ. ಮೊನ್ನೆ ಮುಂದೂಡಿಕೆ ಆಯಿತು. ಆನಂತರದಲ್ಲಿ ಇವತ್ತು ಯಾವ ರೀತಿಯಲ್ಲಿ ಪ್ರಕ್ರಿಯೆಗಳು ನಡೆಯುತ್ತೆ? ಇವತ್ತು ಕೂಡ ಮುಂದೂಡಿಕೆ ಮಾಡುವಂತಹ ಯಾವುದಾದ್ರೂ ಸಂದರ್ಭಗಳು ಅಥವಾ ಬೇರೆ ಯಾವುದಾದ್ರೂ ಕಾರಣಗಳನ್ನ ಕೊಡುವಂತಹ ಸಾಧ್ಯತೆಗಳು ಇದೆಯಾ? ನೋಡಿ, ಈ ಫ್ರೇಮಿಂಗ್ ಆಫ್ ಚಾರ್ಜಸ್ ಅಂದ್ರೆ ದೋಷಾರೋಪಣೆಯನ್ನ ರಚನೆ ಮಾಡುವುದು ನ್ಯಾಯಾಧೀಶರು. ನೋಡಿ, ಕಲಂ 228ರ ಅಡಿಯಲ್ಲಿ ಇದು ಕ್ರಿಮಿನಲ್ ಕಾರ್ಯವಿಧಾನದಲ್ಲಿ ನಡೆಯುವಂತಹ ಒಂದು ಪ್ರಕ್ರಿಯೆ. ಈ ದೋಷಾರೋಪಣೆಯನ್ನ ರಚನೆ ಮಾಡುವುದು ಅಂದ್ರೆ, ನೋಡಿ, ಆ ಆರೋಪಿಗಳ ವಿರುದ್ಧ, ನಿಮ್ಮ ವಿರುದ್ಧ ಇಂತಹ ಒಂದು ಆರೋಪಗಳು ಕಂಡು ಬರ್ತಿವೆ ಚಾರ್ಜ್ ಶೀಟ್ ನಲ್ಲಿ ಅಥವಾ ದೋಷಾರೋಪಣಾ ಪಟ್ಟಿಯಲ್ಲಿ, ಇದಕ್ಕೆ ನೀವು ಏನ್ ಹೇಳ್ತೀರಿ ಅಂತ ಒಂದು ಪ್ರಶ್ನೆಯನ್ನ ನ್ಯಾಯಾಲಯ ಆರೋಪಿಗಳಿಗೆ ಕೇಳುವಂತದ್ದು. ನೋಡಿ, ಅಲ್ಲಿ ಆರೋಪಿಗಳಿಗೆ ಅವರಿಗೆ ಒಂದು ಆಪ್ಷನ್ಸ್ ಇರುವಂತದ್ದು. ಒಂದು, ಅವರು ಆ ಆರೋಪಗಳು ಸುಳ್ಳು, ನನ್ನನ್ನು ಒಳಪಡಿಸ್ಕೊಂತೀನಿ ಅಂತ ಹೇಳಿ ವಿಚಾರಣೆಗೆ ಅವರು ಒಳಪಡಿಸ್ಕೋಬಹುದು. ಎರಡನೇದಾಗಿ, ಅವರು ಆರೋಪಗಳು ನಿಜ ಅಂತ ಹೇಳಿ ತಪ್ಪನ್ನು ಕೂಡ ಒಪ್ಕೋಬಹುದು. ಈ ರೀತಿಯ ಒಂದು 2 ಆಪ್ಷನ್ಸ್ ಆರೋಪಿಗಳಿಗೆ ಇರ್ತದೆ. ನೋಡಿ, ಆದ್ರೆ ವಿಶೇಷವಾಗಿ ಈ ರೀತಿಯ ಒಂದು ಕ್ಯಾಪಿಟಲ್ ಪನಿಷ್ಮೆಂಟ್ ಇರುವಂತಹ ಒಂದು ಅಫೆನ್ಸಸ್, ಈ ರೀತಿಯ ಒಂದು ಅಪರಾಧ ಪ್ರಕರಣಗಳಲ್ಲಿ ಆರೋಪಿ ಒಪ್ಪಿಕೊಂಡರೂ ಸಹ ಆರೋಪಿಗಳನ್ನ ನ್ಯಾಯಾಲಯ ವಿಚಾರಣೆಗೆ ಒಳಪಡಿಸುವಂತದ್ದು ಹಾಗೆ ಆಗ್ತದೆ. ಈ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯದ ಪ್ರಕರಣಗಳಲ್ಲಿ ದೋಷಾರೋಪಣೆ ಮಾಡಿದ ನಂತರ ನ್ಯಾಯಾಧೀಶರು ಈ ಆರೋಪಿಗಳೇನಾದ್ರೂ ಇಲ್ಲ, ನಾವು ಈ ಒಂದು ಪ್ರಕರಣವನ್ನ ನಾವು ಒಪ್ಕೊಂತೀವಿ ಅಂತ ಹೇಳಿದ್ದೆ ಆದಲ್ಲಿ ಅವರಿಗೆ ಅಲ್ಲಿಯೇ ಒಂದು ಶಿಕ್ಷೆಯನ್ನ ನಿಗದಿಪಡಿಸುವಂತದ್ದಾಗ್ತದೆ. ಆದರೆ ಗಂಭೀರ ಪ್ರಕರಣಗಳು ಅಂದ್ರೆ ಸೆಷನ್ಸ್ ಪ್ರಕರಣಗಳಲ್ಲಿ ಆರೋಪಿಗಳು ಅವರ ಮೇಲೆ ಇರುವ ಒಂದು ದೋಷಾರೋಪಣೆಯನ್ನ ಒಪ್ಪಿಕೊಂಡರೂ ಸಹ ಅವರನ್ನು ವಿಚಾರಣೆಗೆ ಒಳಪಡಿಸುವಂತದ್ದಾಗ್ತದೆ. ಇದು ನಾನು ಈಗಾಗಲೇ ಹೇಳಿದಾಗ ಕ್ರಿಮಿನಲ್ ಕಾರ್ಯವಿಧಾನದ ಒಂದು ಪ್ರಕ್ರಿಯೆ. ಇದನ್ನು ಬಹಳಷ್ಟು ಗಂಭೀರವಾಗಿ ನಾವು ಒಂದು ಜಡ್ಜ್ಮೆಂಟ್ ರೀತಿಯಲ್ಲಿ ಬಿಂಬಿಸೋದು ತಪ್ಪಾಗ್ತದೆ.
ಈ ಚಾರ್ಜಸ್ ಫ್ರೇಮಿಂಗ್ ಅಂತಂದ್ರೆ ನಿಮ್ಮ ವಿರುದ್ಧ ಇಂತಹ ರೀತಿಯ ಆರೋಪಗಳು ದೋಷಾರೋಪಣ ಪಟ್ಟಿಯಲ್ಲಿ ಕಂಡು ಬರ್ತಿವೆ, ಇದಕ್ಕೆ ತಾವೇನ್ ಹೇಳ್ತೀರಿ ಅನ್ನುವುದು ಆ ಪ್ರಶ್ನೆಯನ್ನ ಮುಂದಿಡ್ಲಾಗ್ತದೆ ಆರೋಪಿಗಳ ಮುಂದೆ. ಅದಕ್ಕೆ ಆರೋಪಿಗಳು ನಾವು ಇದನ್ನ ಒಪ್ಪಿಕೊಳ್ಳೋದಿಲ್ಲ, ನಾವು ವಿಚಾರಣೆಗೆ ನಮ್ಮನ್ನ ಒಳಪಡಿಸ್ಕೊಂತೀವಿ ಅಂತ ಹೇಳಿದ್ದೆ ಆದಲ್ಲಿ ಪ್ರಕರಣ ವಿಚಾರಣಾ ಹಂತಕ್ಕೆ ಮುಂದೂಡುವಂತದ್ದಾಗ್ತದೆ ಅಷ್ಟೇ. ರೈಟ್. ಹಾಗೆ